ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ತಪ್ತಚಾಮೀಕರಾಭಾಯ ವನ್ಹಯೇ ವಿಶ್ವಕರ್ಮಣೆ ನಮಸ್ತಮೋಭಿನಿಘ್ನಾಯ ರವಯೇ ಲೋಕಸಾಕ್ಷಿಣೆ. ನಮಸ್ತೆ. ಈ ಸಂಚಿಕೆಯಲ್ಲಿ ನಾನು ಪರಾಭವ ನಾಮ ಸಂವತ್ಸರ ಅಂದರೆ ಮಾರ್ಚ್ 19ರಿಂದ ಪ್ರಾರಂಭವಾಗುವ ಸಂವತ್ಸರ ಪರಾಭವ ನಾಮ ಸಂವತ್ಸರ, ಈ ಸಂವತ್ಸರದಲ್ಲಿರುವ ರಾಜ ಮತ್ತು ಅವನ ಸಂಪುಟ ಅಂದರೆ ಯಾರು ಮಂತ್ರಿ, ಯಾರು ಪಶುನಾಯಕ, ಅವರಿಂದ ಆಗುವ ಫಲ, ಇದರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಮಾರ್ಚ್ 19ರಂದು ಪ್ರಾರಂಭವಾಗುವ ಸಂವತ್ಸರ ಪರಾಭವ ನಾಮ ಸಂವತ್ಸರ, ವಸಂತ ಋತು. ಈ ದಿನ ಗುರುವಾರವಾಗಿರುವುದರಿಂದ ಈ ವರ್ಷದ ನಾಯಕ ಗುರು, ಮಂತ್ರಿ ಕುಜ ಅಂದರೆ ಮಂಗಳ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಮೇಘಾಧಿಪತಿಯು ಚಂದ್ರ, ರಸಾಧಿಪತಿ ರವಿ, ನೀರಸಾಧಿಪತಿ ಗುರು ಮತ್ತು ಪಶುನಾಯಕ ಕೃಷ್ಣ. ಹೀಗೆ ಗುರುವಿನ ಸಂಪುಟ ಇದ್ದು ಈ ವರ್ಷ ನಾವು ಬಹಳಷ್ಟು ಒಳ್ಳೆಯ ಕಾರ್ಯವನ್ನು ಇದರಿಂದ ನಿರೀಕ್ಷಿಸಬಹುದು. ಯಾಕಂದರೆ ಗುರುವೇ ರಾಜನಾಗಿರುವುದರಿಂದ ಪ್ರಜಾಪಾಲನೆ ಮಾಡುವುದರಲ್ಲಿ ಮತ್ತು ಜನರಿಗೆ ಹಿತ ಮಾಡುವುದರಲ್ಲಿ ಇವನು ಮುಂದಿರ್ತಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗೆ ನೋಡೋದ್ರಿಂದ ಗುರು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕಂಥವರಾಗಿಯೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿಯೂ ಒಳ್ಳೆಯ ನಡೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ ಪರಿಪಾಲನೆ ಮಾಡುತ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಹೀಗೆ ವರ್ಷದ ಫಲ ಇದೆ ರಾಜನಾಗಿರುವುದರಿಂದ. ಇಲ್ಲಿ ನಾವು ಗುರುತಿಸಬೇಕಾದ ವಿಷಯ ಅಂದರೆ ಕೇವಲ ಮಂತ್ರಿ ಮಾತ್ರ ಕುಜ ಆಗಿರುವುದರಿಂದ ಸ್ವಲ್ಪ ಯುದ್ಧಭಯ, ಯುದ್ಧ ಭೀತಿ, ಪರಸ್ಪರ ಸಂಘರ್ಷ ಇವುಗಳನ್ನೆಲ್ಲ ನಾವು ಕಾಣಬಹುದು. ಮತ್ತಾದಿಯಾಗಿ ಪಶುನಾಯಕ ಕೃಷ್ಣನೇ ಆಗಿರೋದ್ರಿಂದ ಪಶುಗಳಿಗೆ ಕೂಡ ಹೇರಳವಾದ ಧಾನ್ಯಗಳು, ದವಸಗಳೆಲ್ಲ ಸಿಗುತ್ತೆ. ಮುಖ್ಯವಾಗಿ ಪರಾಭವ ಸಂವತ್ಸರ ಫಲ ಏನಂದರೆ ಪರಾಭವಾಬ್ಧೆ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಆಮಯಃ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸುದೃಷ್ಟಯ ಅಂತ ಹೇಳಿದ್ದಾರೆ. ಅಂದರೆ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ಅಂದರೆ ದೇಶದ ರಾಜ ಆಗಿರಬಹುದು ಅಥವಾ ಪ್ರಪಂಚದ ಶಕ್ತಿಶಾಲಿಯಾದ ಒಬ್ಬ ರಾಜ, ನಾಯಕ ಯಾರಿರ್ತಾರೆ ಅವರಿಗೆ ಈ ಸಂವತ್ಸರದಲ್ಲಿ ಕೆಲವು ಪರಾಭವ ಉಂಟಾಗುತ್ತೆ. ಅಂದರೆ ಜಯ ಅಪಜಯಗಳು, ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ಬೋದು ಆಗಿರುತ್ತೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ ಮತ್ತು ಒಳ್ಳೆಯ ಮಳೆಯಾಗುತ್ತದೆ. ರೋಗ ಬಾಧೆ ಉಂಟು ಅಂತ ಕೂಡ ಈ ಪರಾಭವ ಸಂವತ್ಸರ ಫಲದಲ್ಲಿ ಹೇಳಿದ್ದಾರೆ. ಹೀಗೆ ಗ್ರಹಗತಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ವರ್ಷ ಕಾಲಸರ್ಪ ದೋಷ ಇದೆ. ಮತ್ತಾದಿಯಾಗಿ ಹಲವು ಬದಲಾವಣೆಗಳನ್ನು ನಾವು ಅಲ್ಲಿ ಕಾಣಬಹುದು. ಆದರೆ ಈ ಸಂವತ್ಸರ ಫಲವನ್ನು ನಾವು ನೋಡಿದಾಗ ಗುರು ರಾಜ ಆಗಿರೋದರಿಂದ ಪ್ರಜೆಗಳಿಗೆ ಹಿತವಾಗುತ್ತದೆ ಎಂದು ಹೇಳಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ನಾನು ಆ ಗ್ರಹಗಳ ಪ್ರಭಾವ ಹೇಗೆ ಎಲ್ಲ ರಾಶಿಗಳ ಮೇಲೆ ಆಗುತ್ತದೆ ಮತ್ತು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ವರ್ಷದ ಗ್ರಹಚಾರ ಏನು ಎನ್ನುವುದರ ಬಗ್ಗೆ ಮಾತಾಡ್ತೀನಿ. ನಮಸ್ತೆ.